ಸರ್ಕಾರಿ ಹಾಸ್ಪಿಟಲ್ಗಳೆಲ್ಲ ಮೆಡಿಕಲ್ ಕಾಲೇಜ್ ಜೊತೆ ಟೈಅಪ್ ಮಾಡಿದ್ದಾರೆ. ಸರ್ಕಾರದಿಂದ ಫ್ರೀಯಾಗಿ ಎಜುಕೇಷನ್ ಹಾಗೂ ಆರೋಗ್ಯ ಎರಡೂ ಕೂಡ ಸಿಕ್ಕಬೇಕು ಅಂತೇಳಿ ನಮ್ಮದು ಹೋರಾಟ ಇದೆ. ಇವತ್ತು ನಾವು ಕರ್ನಾಟಕ ಸರ್ಕಾರ ಮಾಡಿದಂಥ ಈ ನೀತಿ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡುವಂಥದ್ದು, ಇದು ಜನರ ಉಪಯೋಗಕ್ಕಾಗಿ ಮಾಡುವಂಥ ಕೆಲಸ ಅಲ್ಲ. ಸರ್ಕಾರದ ಆಸ್ಪತ್ರೆಗಳನ್ನು ಮುಚ್ಚುವ ರೀತಿಯಲ್ಲಿ ಪ್ರೈವೇಟ್ ಸೆಕ್ಟರ್ ಆಸ್ಪತ್ರೆಗಳಿಗೆ ನೀಡುವಂಥದ್ದು, ಈ ಕ್ರಮ ಜಾರಿಯಾಗಬಾರದು. ಸರ್ಕಾರಕ್ಕೆ ಲಾಭ ಇಲ್ಲದೆ ಈ ಥರ ದುಡಿಮೆ ಮಾಡಲಿಕ್ಕೆ ಸರ್ಕಾರಿ ಹಾಸ್ಪಿಟಲ್ಗಳನ್ನು ಕೊಡಲ್ಲ. ಜಿಲ್ಲೆಯಲ್ಲಿ ಒಂದೇ ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಸರ್ಕಾರದ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳನ್ನ ನಂಬಿರುವುದು ಬಡವರು, ಅಂದರೆ ಬಡವರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತದೆ. ಎಲ್ಲರ ನೀತಿಗಳು ಖಾಸಗಿಯವರ ಪರ ಇದೆ. ಇದ್ದಂಥ ಸರ್ಕಾರಿ ಹಾಸ್ಪಿಟಲ್ಗಳನ್ನು ಕೂಡ ಮೆಡಿಕಲ್ ಕಾಲೇಜಿನವರಿಗೆ ಮಾರಿ ಅದನ್ನು ಮಾಫಿಯಾ ಮಾಡ್ತಾ ಇದ್ದಾರೆ. ಈಗ ಸರ್ಕಾರಿ ಕಾಲೇಜಿನ ಮಾಫಿಯಾ ನಡೀತಾ ಇದೆ. ನಾವು ಇವತ್ತು ಈ ಸರ್ಕಾರಿ ಹಾಸ್ಪಿಟಲ್ಗಳೆಲ್ಲ ಮೆಡಿಕಲ್ ಕಾಲೇಜ್ ಜೊತೆ ಟೈಅಪ್ ಮಾಡಿದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆ, ಯಾಕೆಂತೇಳಿ ನಮಗೆ ಮೂಲಭೂತವಾಗಿ ಬಡವರಿಗೆ ಇರುವಂಥ ಒಂದು ಆಸ್ಪತ್ರೆ, ಬಡವರು ಸಾರ್ವಜನಿಕ ಎಲ್ಲರಿಗೆ ಇರುವಂಥ ಹಾಸ್ಪಿಟಲನ್ನು ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜಿಗೆ ಇವರು ಕೊಟ್ಟರೆ ಅಲ್ಲಿ ಮೆಡಿಕಲ್ ಕಾಲೇಜುಗಳ ಲಾಬಿ ನಡೆಸ್ತಾರೆ. ಅದಕ್ಕಾಗಿ ನಾವೀಗ ಸ್ವಾತಂತ್ರ್ಯ ಪೂರ್ವದಿಂದ ಇದ್ದಂಥ ಸರ್ಕಾರಿ ಆಸ್ಪತ್ರೆಗಳಿದೆ, ಎಲ್ಲವನ್ನು ಕೂಡ ಇವತ್ತು ಸರ್ಕಾರ ಅವರಿಗೆ ಕೊಟ್ಟು ಕೈ ಚೆಲ್ಲುತ್ತಾ ಇದೆ. ಆದರೆ ಸರ್ಕಾರದ ಕರ್ತವ್ಯ ಮೂಲಭೂತವಾಗಿ ಆರೋಗ್ಯವನ್ನು ಸರಿಯಾಗಿ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಾದ್ದು. ಅದನ್ನು ಇವರು ಬಿಟ್ಟು ಇವತ್ತು ಖಾಸಗಿಗಳ ಮೆಡಿಕಲ್ ಕಾಲೇಜುಗಳ ಶಾಮೀಲಾಗಿ ಅವರ ಜೊತೆಗೆ ಎಲ್ಲ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರೋ ವಿಟ್ಲ, ಬಂಟ್ವಾಳ ಹಾಗೆ ಎಲ್ಲ ಕಡೆಯಲ್ಲಿರೋ ಮೂಡಬಿದ್ರೆ ಎಲ್ಲ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಟೈಅಪ್ ಮಾಡಲಿಕ್ಕೆ ಸರ್ಕಾರ ಒಪ್ಪಂದ ಮಾಡಿದೆ. ಈ ಒಪ್ಪಂದವನ್ನು ವಾಪಸ್ ತಗೊಳ್ಬೇಕು. ಮೊದಲನಾಗಿ ಸರ್ಕಾರಿ ಹಾಸ್ಪಿಟಲ್ ಇರಬೇಕು. ಅದರಲ್ಲಿ ಬೇಕಾದ ಎಲ್ಲ ಡಾಕ್ಟರ್ಗಳು, ಅಲ್ಲಿರುವ ಸಿಬ್ಬಂದಿಗಳು ಎಲ್ಲರನ್ನು ಸರ್ಕಾರ ನೇಮಿಸಬೇಕಂತ ನಮ್ಮ ಒತ್ತಾಯ. ಆದರೂ ಬಿಟ್ಟು ಇವರು ಈ ರೀತಿಯ ತೀರ್ಮಾನ ತೆಗೆದುಕೊಂಡ್ರೆ ನಾವು ಇಡೀ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಾಗ್ತಂತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಇವತ್ತಿನ ಹೋರಾಟ ಏನಂತ ಹೇಳಿದರೆ, ನಾವು ಖಾಸಗೀಕರಣವನ್ನು ವಿರೋಧಿಸ್ತೇವೆ. ನಾವು ಮೊದಲಿಂದಲೂ ಖಾಸಗೀಕರಣವನ್ನು ವಿರೋಧಿಸ್ತಾ ಬಂದವರು. ಹಾಗಾಗಿ ನಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಒಂದೊಂದು ಸರ್ಕಾರಿ ಆಸ್ಪತ್ರೆ ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡ್ಕೊಂಡು ಬಂದವರು. ಮತ್ತು ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಬಡ ಮಕ್ಕಳು ಓದಿ ಮುಂದಿನ ಹಂತದಲ್ಲಿ ಡಾಕ್ಟ್ರುಗಳಾಗಬೇಕು ಅಂಥೇಳಿ ನಾವು ಒಂದು ಒತ್ತಾಯ. ಈಗ ನೋಡಿ, ಈಗ ನಮ್ಮ ಮಂಗಳೂರಲ್ಲಿ ಜಿಲ್ಲಾಸ್ಪತ್ರೆ ಇದೆ. ಇದರಲ್ಲಿ ನಮಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಆಸ್ಪತ್ರೆಯನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಹುಡ್ಕೊಂಡು ಬರೋ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಜಿಲ್ಲಾಸ್ಪತ್ರೆ ಗೌರ್ಮೆಂಟು ನಮ್ಮದೇ ಆಸ್ಪತ್ರೆ ಅಂತ ಹೇಳುವಂಥ ಒಂದು ಮನೋಭಾವದಿಂದಲೇ ಇದೆ. ಅದನ್ನೀಗ ಪ್ರೈವೇಟಿಗೆ ಕೊಟ್ಟುಕೊಂಡು ಪ್ರೈವೇಟವರು ಅವರಿಗೆ ಬೇಕಾದಾಗೆ ಅವರು ಹಣ ಮಾಡ್ತಾರೆ, ಲೂಟಿ ಮಾಡ್ತಾರೆ. ಈಗ ನೀವು ಆಸ್ಪತ್ರೆಗಳಲ್ಲಿ ನೀವು ನೋಡಿರ್ಬೋದು, ಬೇರೆ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಹೆರಿಗೆ ಮಾಡಲಿಕ್ಕೆ ಹೋದರೆ ನಮ್ಮ ವೆನ್ಲಾಕಲ್ಲಿ ಖಾಲಿ 10-20 ರೂಪಾಯಿಯಲ್ಲಿ ಒಂದು ಹೆರಿಗೆ ಆಗ್ತದೆ. ಒಂದು ವಾರ ಅಡ್ಮಿಟ್ ಆಗಿ ಹೆರಿಗೆ ಆಗಿ ಬರ್ತಾರೆ. ಅದು ಬಡವರಿಗೆ ಆಗಿ ನಮ್ಮ ಸರ್ಕಾರ ಮಾಡಬೇಕಾದಂಥ ಕರ್ತವ್ಯ. ಅದನ್ನು ಖಾಸಗಿಯವರಿಗೆ ಕೊಟ್ಟರೆ, ಇದೇ ಖಾಸಗಿಯವರೀಗ ಒಂದು ಹೆರಿಗೆ ಇದರಲ್ಲಿ 50,000, 60,000, 1 ಲಕ್ಷ ತನಕ ಒಂದು ಹಣವನ್ನು ನಮ್ಮ ಬಡವರ ಕೈಯಿಂದ ಖರ್ಚು ಮಾಡಿಸ್ತಾ ಇದ್ದಾರೆ, ಅವರು ಬಿಲ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮಗೆ ಸರ್ಕಾರದಿಂದ ಫ್ರೀಯಾಗಿ ಎಜುಕೇಷನ್ ಹಾಗೂ ಆರೋಗ್ಯ ಎರಡೂ ಕೂಡ ಸಿಕ್ಕಬೇಕು ಅಂತೇಳಿ ನಮ್ಮದು ಹೋರಾಟ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಹೋರಾಟಕ್ಕೆ ನಾವು ಇವತ್ತು ಮುನ್ನಡಿ ಬರೆದಿದ್ದೇವೆ. ಇದನ್ನು ಸಹಿಸುವುದಿಲ್ಲ. ಈ ನಮ್ಮ ತಾಲೂಕುಗಳಲ್ಲಿ, ಪ್ರತಿ ತಾಲೂಕುಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯೇ ಆಗಿರಬೇಕು, ಸರ್ಕಾರಿ ಆಸ್ಪತ್ರೆ ಆಗಿರಬೇಕು. ಬಡವರ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರು ಹಣ ಖರ್ಚು, ನಾವೀಗ ನೋಡಿ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ದಿವಸಕ್ಕೆ 300ರಿಂದ 500 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ಎಲ್ಲಿಗೆ ಹೋಗ್ತದೆ? ಅದು ವಾಪಸ್ ನಮಗೆ ಕೊಡಬೇಕಲ್ಲ. ನಾವು ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ಆ ಸರ್ಕಾರಿ ಆಸ್ಪತ್ರೆಗಳು ಎಲ್ಲ ಕಡೆ ಆಗಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು. ಇದು ನಮ್ಮ ಹೋರಾಟ. ಇದನ್ನು ನಾವು ಮುಂದುವರಿಸ್ತೇವೆ. ಇದು ಖಾಸಗೀಕರಣದಿಂದ ವಾಪಸ್ ಸರ್ಕಾರದ ಸುಪರ್ದಿಗೆ ತಗೊಳ್ಬೇಕು. ಅಲ್ಲಿಯವರೆಗೆ ನಮ್ಮ ಹೋರಾಟ ಮುಂದುವರಿತ ಅಂತ ಹೇಳ್ತಾ ನನ್ನ ಎರಡು ಮಾತು. ಇವತ್ತು ನಾವು ಕರ್ನಾಟಕ ಸರ್ಕಾರ ಮಾಡಿದಂಥ ಈ ನೀತಿ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡುವಂಥದ್ದು, ಇದು ಜನರ ಉಪಯೋಗಕ್ಕಾಗಿ ಮಾಡುವಂಥ ಕೆಲಸ ಅಲ್ಲ. ಕೆಲವು ಬಂಡವಾಳಶಾಹಿಗಳ ಉಪಯೋಗಕ್ಕೋಸ್ಕರ ಈ ಸರ್ಕಾರದ ಈ ನೀತಿ ಕೂಡ ಯಾವುದೇ ರೀತಿಯಲ್ಲಿ ಜನರಿಗೆ ಉಪಯೋಗಕ್ಕೆ ಬರುವಂತಹ ವಿಷಯವಲ್ಲ. ಅದೇ ರೀತಿ ಇಲ್ಲಿರುವಂಥ ಯಾವುದೇ ವಿರೋಧ ಪಕ್ಷದ ನಾಯಕರಿರಬಹುದು, ಈಗ ಇರುವಂಥ ಆಡಳಿತ ಪಕ್ಷ ಆಗಿರ್ಬೋದು, ಅದು ಆಡಳಿತ ಪಕ್ಷದ ನಿರ್ಧಾರದ ಮೇಲೆ ವಿರೋಧ ಪಕ್ಷದ ಯಾವುದೇ ವಿರೋಧ ಇಲ್ಲದಿರುವುದು, ಇದು ಬಂಡವಾಳಶಾಹಿಗಳನ್ನು ಮೇಲೆತ್ತುವಂತಹ ಎರಡೂ ಪಕ್ಷಗಳ ಒಂದು ನೀತಿ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಾವು ನೋಡೋದಾದರೆ ಈಗಾಗಲೇ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ
ಸಾಕ್ಷಿಗಳಾಗಿ ತೆಗೆದುಕೊಳ್ಳುವಂಥದ್ದು ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನು ನೀಡಿದಂತಹ ದಾಖಲೆಗಳು. ಅದು ಕೂಡ ಖಾಸಗಿ ತೆಕ್ಕೆಗೆ ಹೋದರೆ ಅದರಲ್ಲಿಯೂ ಕೂಡ ಸಾಕ್ಷ್ಯಗಳಲ್ಲಿಯೂ ಕೂಡ ವ್ಯತಿರಿಕ್ತವಾಗಿ ಬದಲಾವಣೆ ಆಗುವಂಥದ್ದು, ಅದರಲ್ಲಿ ಕೆಲವರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಪ್ರೈವೇಟ್ ಪರ್ಸನ್ ಕೂತಿರುವಾಗ ಅವನು ಯಾವ ರೀತಿಯಲ್ಲೂ ಬೇಕಾದರೆ ದಾಖಲೆಗಳನ್ನು ನೀಡಬಹುದಾಗಿದೆ. ಇಂತಹ ವಿಚಾರಗಳನ್ನು ನಾವು ನೋಡಿಕೊಂಡು ಅದೇ ರೀತಿಯಲ್ಲಿ ಈಗಾಗಲೇ ಭಾರತದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಕಂಡುಬರ್ತಾ ಉಂಟು. ಸರ್ಕಾರವು ನೀಡುವಂಥ ಉದ್ಯೋಗ ಅಥವಾ ಸರ್ಕಾರಿ ನೌಕರಿ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಉಂಟು. ಹೀಗೆ ಸರ್ಕಾರದ ಆಸ್ಪತ್ರೆಗಳನ್ನು ಮುಚ್ಚುವ ರೀತಿಯಲ್ಲಿ ಪ್ರೈವೇಟ್ ಸೆಕ್ಟರ್ ಆಸ್ಪತ್ರೆಗಳಿಗೆ ನೀಡುವಂಥದ್ದು, ಇಲ್ಲಿ ಕಲಿತಂತಹ ಬಡ MBBS ವಿದ್ಯಾರ್ಥಿಗಳಿರ್ಬೋದು, MD ಮಾಡಿದಂಥ ವಿದ್ಯಾರ್ಥಿಗಳಿರ್ಬೋದು, ಇವರಿಗೆ ಮಾಡುವಂಥ ಮೋಸ ಆಗಿದೆ. ಇವರಿಗೆ ಯಾವುದೇ ರೀತಿಯಲ್ಲಿ ಉದ್ಯೋಗ ಸೃಷ್ಟಿಯಾಗುವುದಿಲ್ಲ. ಅದೇ ರೀತಿಯಲ್ಲಿ ಪ್ರೈವೇಟ್ ಸೆಕ್ಟರ್ ಆಸ್ಪತ್ರೆಗಳು ಕೇವಲ ಇನಿಷಿಯಲಾಗಿ 15,000 10,000 ಸ್ಯಾಲರಿಗಳನ್ನು ಕೊಟ್ಟು ಈಗ ಬಂದಂಥ ಫೀಲ್ಡಿಗೆ ಬಂದಂಥ ವಿದ್ಯಾರ್ಥಿಗಳನ್ನು ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಕೆಲಸಕ್ಕೆ ನಿಲ್ಲಿಸ್ತಾ ಇದೆ. ಇದು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ಚಿಕಿತ್ಸೆ ನೀಡಲಿಕ್ಕೆ ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ನೇಮಕ ಮಾಡ್ತಾರೆ. ಯಾವ ಧೈರ್ಯದಲ್ಲಿ ನಾವು ಹೋಗಿ ಚಿಕಿತ್ಸೆ ಪಡೆಯಬೇಕಾಗ್ತದೆ? ಅಂದರೆ ಇದು ಪ್ರಯೋಗಶಾಲೆ ಅಲ್ಲ. ಜನರ ಜೀವದ ಜೊತೆ ಆಟ ಆಡ್ತಿರುವಂಥ ಸರ್ಕಾರದ ಈ ನೀತಿಯನ್ನು ನಾವೆಲ್ಲರೂ ಒಂದುಗೂಡಿ ವಿರೋಧಿಸಬೇಕು. ಈ ನೀತಿ ಜಾರಿಯಾಗಬಾರ್ದು, ಈ ಕ್ರಮ ಜಾರಿಯಾಗಬಾರದು. ಆದಷ್ಟು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಹೊರಡಿಸಿದಂತಹ ಈ ಆದೇಶವನ್ನು ಹಿಂಪಡೆಯಬೇಕು ಎಂದು ಕೇಳುತ್ತಾ, ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ನೋಡಿ, ಇವತ್ತು ಕಾರ್ಮಿಕರಿಗೋಸ್ಕರ ಮಾಡುವಂಥ ಈ ಸರ್ಕಾರಿ ಹಾಸ್ಪಿಟ್ಲ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಈಗಿನ ಯಾವುದೇ ಬಂದಂಥ ಸರ್ಕಾರಗಳು ಸರ್ಕಾರಿ ಹಾಸ್ಪಿಟ್ಲ್, ಜಿಲ್ಲಾ ಹಾಸ್ಪಿಟ್ಲ್ಗಳನ್ನು ಮಾಡಲಿಲ್ಲ. ಒಂದನೇದು. ಎರಡನೇದಾಗಿ ಕೆಲವು ತಾಲೂಕುಗಳಲ್ಲಿ ಹಾಸ್ಪಿಟ್ಲ್ ಮಾಡಿದ್ದಾರೆ. ಆದರೆ ಮಾಡಿ ದುಡ್ಡು ಹಾಕದೆ ದುಡಿಮೆ ಮಾಡಲಿಕ್ಕೆ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರವರು. ಹಾಗಾದರೆ ಸರ್ಕಾರಕ್ಕೆ ಏನು ಲಾಭ ಇದೆ? ಸರ್ಕಾರಕ್ಕೆ ಲಾಭ ಇಲ್ಲದೆ ಈ ಥರ ದುಡಿಮೆ ಮಾಡಲಿಕ್ಕೆ ಸರ್ಕಾರಿ ಹಾಸ್ಪಿಟ್ಲ್ಗಳನ್ನು ಕೊಡಲ್ಲ. ಇಷ್ಟೊಂದು ನಿರುದ್ಯೋಗಿಗಳಿದ್ದಾರೆ. ಎಷ್ಟೋ ಡಾಕ್ಟರ್ಸ್ಗಳು ಈಗ ಕಲೀಲಿಕ್ಕೆ ಇಲ್ಲಿ ಅವಕಾಶ ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು 2-3 ಇರ್ಬೋದು. ಅದು ನನಗೆ ಅದು ಕನ್ಫರ್ಮ್ ಗೊತ್ತಿಲ್ಲ. ಆದ್ರೂ ಜಿಲ್ಲೆಯಲ್ಲಿ ಒಂದೇ ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಸರ್ಕಾರದ ಇಲ್ಲ. ಇದ್ದಂಥ ಸರ್ಕಾರಿ ಹಾಸ್ಪಿಟ್ಲ್ಗಳನ್ನು ಕೂಡ ಮೆಡಿಕಲ್ ಕಾಲೇಜಿನವರಿಗೆ ಮಾರಿ ಅದನ್ನು ಮಾಫಿಯಾ ಮಾಡ್ತಾ ಇದ್ದಾರೆ. ಈಗ ಸರ್ಕಾರಿ ಕಾಲೇಜಿನ ಮಾಫಿಯಾ ನಡೀತಾ ಇದೆ ಯಾವುದು ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ. ಎಲ್ಲಿ ಹೋದ್ರೂ ಒಂದು ಸಣ್ಣ ಒಂದು ಹಾಸ್ಪಿಟ್ಲಿಗೆ ಕ್ಲಿನಿಕ್ಗಳಿಗೆ ಹೋದ್ರೂ, ಸರ್ಕಾರಿ ಕ್ಲಿನಿಕ್ಗಳಿಗೆ ಹೋದ್ರೂ ಅಲ್ಲಿ ಕೂಡ ನಡೆಸುವಂಥವ್ರು ಏನಪ್ಪಯ್ಯ, ಇಲ್ಲಾದರೆ ನಮ್ಮ AG ಹಾಸ್ಪಿಟಲು, ಇಲ್ಲಾದರೆ KMC ಇವರಲ್ಲಿ ನಡೆಸ್ತಾ ಇದ್ದಾರೆ. ಒಂದು ಮತ್ತು ಮೊನ್ನೆ ಒಂದು ನಮ್ಮ ಹರೇಕಲ ಪಾವೂರಿನಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಆಯಿತು. ಆ ಬ್ರಿಡ್ಜಿಗೆ ಕಾಂಟ್ರಾಕ್ಟ್ ಕೊಟ್ಟವನು ಆ ಊರಿನವರು ಒಳ್ಳೆ ಥರದಲ್ಲಿ ಆ ಬ್ರಿಡ್ಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು, ಎಲ್ಲರೂ ಸಹಕಾರ ಮಾಡಿದಂತ ಹೇಳಿದೆ. ಅವನು ಪ್ರೀತಿಯಿಂದ ಒಂದು ಹಾಸ್ಪಿಟ್ಲನ್ನೇ ಕಟ್ಟಿಕೊಟ್ಟ, ಸರ್ಕಾರಕ್ಕೆ ಅದನ್ನು ಹಸ್ತಾಂತರಿಸಿದ. ಆದರೆ ಸರ್ಕಾರ ಆ ಹಾಸ್ಪಿಟ್ಲ್ಗಳನ್ನು ಏನು ಮಾಡಿದ್ದಾರೆ? NFI ಹಾಸ್ಪಿಟ್ಲಿಗೆ ಮಾರಿಬಿಟ್ರು. ಯಾವ ನ್ಯಾಯ ಇದು? ಹಾಗಾದರೆ ನಮಗೆ ಇಲ್ಲಿ ಬದುಕಲಿಕ್ಕೆ ಹಕ್ಕೇ ಇಲ್ಲ. ಇಡೀ ಬಡವರನ್ನು ಸಾಯಿಸುವಂಥ ಪರಿಸ್ಥಿತಿ ಈಗ ಮಾಡ್ತಾ ಇದ್ದಾರೆ. ಇಡೀ ಎಲ್ಲದು ಗ್ಯಾಸಿಗೆ ಬೆಲೆ ಏರಿಕೆಯಾಗಿ ದುಡಿಮೆ ಇಲ್ಲ ಜನರಿಗೆ, ನಿರುದ್ಯೋಗಿಯಿಂದ ಇದ್ದೇವೆ, ಉದ್ಯೋಗಕ್ಕೆ ಅವಕಾಶ ಇಲ್ಲ, ಆಗ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದೆಲ್ಲ ಮಾಡಿಕೊಂಡು ನಮ್ಮ ಸರ್ಕಾರ ನಮ್ಮನ್ನೇ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾಗೋದು ಎಲ್ಲರೂ ನಮಗೆ ಇದರ ವಿರುದ್ಧವಾಗಿ ಇನ್ನೂ ನಾವು ಈಗ ಸಣ್ಣೊಂದು ಪ್ರತಿಭಟನೆ ನಾವು ಮಾಡ್ತೇವೆ, ಉಗ್ರವಾದಂಥ ಪ್ರತಿಭಟನೆ ನಾವು ಮಾಡಲಿಕ್ಕೆ ತಯಾರಾಗುವಂತೆ ನೀವು ಮಾಡದೆ ಈ ಥರ ಮಾಡೋದನ್ನು ನಿಲ್ಲಿಸಿ ನಮ್ಮ ಇಡೀ ಬಡವರಿಗೆ ಸರ್ಕಾರಿ ಹಾಸ್ಪಿಟಲ್ಗಳನ್ನು ಕೊಟ್ಟು ಒಳ್ಳೆ ಥರ ನಮಗೆ ಮಾಡಿಕೊಡ್ಬೇಕಂತ ಇದು ಮಾಡ್ತಾಯಿದ್ದೀವಿ. ಇವತ್ತು ನಾವು ಸರ್ಕಾರ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದೆ. ಖಾಸಗಿ ಆಸ್ಪತ್ರೆಗಳ ಜೊತೆ ಸರ್ಕಾರಿ ಆಸ್ಪತ್ರೆಗಳನ್ನು ಒಂದು ಒಪ್ಪಂದ, ಅಂದರೆ ಅಲ್ಲಿಯ ಎಲ್ಲ ಉಸ್ತುವಾರಿಯನ್ನು ನೋಡಲಿಕ್ಕೆ ಇನ್ನು ಖಾಸಗಿ ಆಸ್ಪತ್ರೆಗಳು, ಮುಖ್ಯವಾಗಿ ವಿಟ್ಲ, ಬಂಟ್ವಾಳ, ಮೂಡಬಿದ್ರೆ, ಬೆಳ್ತಂಗಡಿ ಆಸ್ಪತ್ರೆಗಳನ್ನು ಇಲ್ಲಿಯ ಖಾಸಗಿ ಮೆಡಿಕಲ್ ಕಾಲೇಜುಗಳೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ಈ ಒಂದು ಒಪ್ಪಂದವನ್ನು ವಿರೋಧಿಸಿ ನಾವು ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಲೆನಿನ್ವಾದಿ ಲಿಬರೇಷನ್ ಇದರ ವತಿಯಿಂದ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಇವತ್ತು ಆರಂಭಿಸ್ತೇವೆ. ಮುಖ್ಯವಾಗಿ ಇದರಿಂದ ಜನರಿಗೆ ತುಂಬ ತೊಂದರೆ ಆಗ್ತದೆ. ಅಂದರೆ ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ನಂಬಿರುವುದು ಬಡವರು. ಅಂದರೆ ಬಡವರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತದೆ. ಅಂದರೆ ಬಡವರು
ಭಾಳ ಕಷ್ಟದಲ್ಲೇ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಹೋಗುದು. ಅಲ್ಲಿ ಚಿಕಿತ್ಸೆಗಳು ಸರಿಯಾಗಿ ಈಗಲೇ ಲಭ್ಯ ಇಲ್ಲ. ಇನ್ನು ಮುಂದೆ ಖಾಸಗಿಯವರು ಕೊಟ್ಟರೆ ಅಲ್ಲಿ ಕೂಡ ಅವರು ಒಂದು ಕಡೆ ಹಣವನ್ನು ಕೊಡಬೇಕಾಗ್ತದೆ, ಇನ್ನೊಂದು ಕಡೆ ಅವರನ್ನು ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡುವಂಥದ್ದು, ಅಂದರೆ ಅವರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವಂಥದ್ದು. ಇದೆಲ್ಲವೂ ಮುಖ್ಯವಾಗಿ ಜನರಿಗೆ ದೊಡ್ಡ ಸಮಸ್ಯೆ ಆಗ್ತದೆ. ಎಲ್ಲರ ನೀತಿಗಳು ಖಾಸಗಿಯವರ ಪರ ಇದೆ. ಇದನ್ನೆಲ್ಲವನ್ನು ವಿರೋಧಿಸಿ ನಾವು ಜನರ ಬದುಕಿನ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ ಕೂಡ ಈ ಸರ್ಕಾರ ಈ ಒಂದು ನಿಲುವಿನಿಂದ ಈ ಒಂದು ಅಗ್ರಿಮೆಂಟನ್ನು ಹಿಂಪಡೆದಿದ್ದರೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.